ನಮಸ್ಕಾರ ಸ್ನೇಹಿತರೆ, ನಾನು ನಿಮಗೆ ಇವತ್ತು ಹೇಳಕ್ಕೆ ಹೊರಟಿರೋಂಥ ವಿಷಯ ಏನಂದರೆ ದರ್ಶನ್ ವರ್ಸಸ್ ಸೌಜನ್ಯ. ನೋಡಿ, ಇವಾಗ ಏನು ನಡೀತಾ ಇದೆ ಅಂದರೆ, ನಮ್ಮ ಚಾಲೆಂಜಿಂಗ್ ಸ್ಟಾರ್ ಆದ ದರ್ಶನ್ ಅವರನ್ನು ಮತ್ತೆ ಜೈಲಿಗೆ ಕರ್ಕೊಂಡು ಹೋಗಿದ್ದಾರೆ. ಏನಕ್ಕಪ್ಪ ಅಂತಂದರೆ, ಅವರು ಒಂದು ಕೊಲೆ ಕೇಸ್ ಮೇಲೆ ಇದ್ದಾರೆ. ಆದರೆ ಒಂದು ಹೆಣ್ಣಿಗೆ ನ್ಯಾಯ ಕೊಡಿಸೋಕ್ಕೋಸ್ಕರ ಅವರು ಕೊಲೆ ಮಾಡಿದ್ದಾರೆ. ಈ ಸೌಜನ್ಯದ ಕೇಸ್ ತಗೊಂಡ್ರೆ, ನಾವು ಒಂದು ಹೆಣ್ಣನ್ನು ಅತ್ಯಾಚಾರ ಮಾಡಿ ಕೊಲೆ ಮಾಡಿದ್ದಾರೆ. ಇನ್ನೂ ಬಾಡಿ ಸಿಕ್ಕಿಲ್ಲ. ಅಷ್ಟು ದೊಡ್ಡ ಇದರಲ್ಲಿರೋರು, ಅಧಿಕಾರದಲ್ಲಿರೋರು ಕೊಲೆ ಮಾಡ್ಬೋದು, ಅನ್ಯಾಯ ಮಾಡಿ ಕೊಲೆ ಮಾಡ್ಬೋದು. ಆದರೆ ನಮ್ಮ ದರ್ಶನ್ ಅವರು ಹೆಣ್ಮಕ್ಳಿಗೆ ನ್ಯಾಯ ಕೊಡಿಸೋಕ್ಕೋಸ್ಕರ ಮಾಡಿರುವಂಥ ಕೊಲೆ ಆಪಾದನೆಯನ್ನು ಅವ್ರ ಮೇಲೆ ಇನ್ನೂ ನಡೆಸ್ತಿದ್ದಾರೆ. ನಮ್ಮ ಮೀಡಿಯಾದವರೆಲ್ಲ ಏನು ಮಾಡ್ತಾಯಿದ್ದಾರೆ? ಏನು ಮಣ್ಣು ತಿಂತಾಯಿದ್ದಾರಾ ನಮ್ಮ ಮೀಡಿಯಾದವರು? ಹೋಗಿ ಆ ಸೌಜನ್ಯ ಕೇಸ್ ಕಡೆಗೆ ಗಮನ ಕೊಡ್ರಿ. ಸೌಜನ್ಯ ಕೇಸ್ ಕಡೆ ಗಮನ ಕೊಡ್ತೀರಾ? ದರ್ಶನ್ ಅವ್ರ ಬಗ್ಗೆ ಮೀಡಿಯಾದಲ್ಲಿ ಪ್ರಚಾರ ಮಾಡ್ತಾಯಿದ್ದೀರಾ? ನೀವು ಪ್ರಚಾರ ಮಾಡ್ತಾಯಿದ್ದೀರಾ? ಮೀಡಿಯಾದವ್ರು ಮಾತಾಡ್ರಿ. ದರ್ಶನ್ ಅವ್ರ ಬಗ್ಗೆ ಏನು ಮಾತಾಡ್ತಾಯಿದ್ದೀರಾ ನೀವು? ಅವ್ರ ಬಗ್ಗೆ ಏನು ಗೊತ್ತು ಅಂತ ಮಾತಾಡ್ತಿದ್ದೀರಾ? ಅವರು ಒಂದು ಹೆಣ್ಣಿಗೆ ನ್ಯಾಯ ಕೊಡಿಸ್ಲಿಕ್ಕೆ ಅಂತ ಮುಂದೆ ಬಂದಿದ್ದಾರೆ. ಆದರೆ ಒಂದು ಹೆಣ್ಣನ್ನು ಅತ್ಯಾಚಾರ ಮಾಡಿ ಕೊಲೆ ಮಾಡಿದ್ರಲ್ಲ, ಅಂಥವ್ರ ಹತ್ರ ಹೋಗಿ ಧ್ವನಿ ಎತ್ತಿರಿ. ಸುಮಾರು ವರ್ಷಗಳಿಂದ ಕೊಲೆ ಮಾಡಿದಾರಲ್ಲ, ಅತ್ಯಾಚಾರ ಮಾಡಿ, ಅಂಥವ್ರ ಹತ್ರ ಹೋಗಿ ಮಾತಾಡ್ರಿ. ಏನು ಮಾಡಿದ್ದಾರೆ ಅಂತ. ಇಷ್ಟು ಸಿಕ್ಕಿದ್ರೆ ಅಷ್ಟು ಸಿಕ್ತು ಅನ್ನೋ ರೀತಿ ಮಾತಾಡ್ತಿರಲ್ಲ ನೀವು ಮೀಡಿಯಾದವರು. ಮಾತಾಡ್ರಿ.